ಆಮೇಲೆ ದಯವಿಟ್ಟು ಒಂದು ಕಿವಿ ಮುಚ್ಕೊಳ್ಳಿ. ಈ ಕಾಡಲ್ಲಿ ನಾವು ಕೇಳ್ದಂಗೆ ಆನೆಗಳಿದೆ ಅಂತ ಹೇಳಿದ್ರು. ಈಗ ನಾವು ಅಲ್ಲಿ ಊಟಕ್ಕೆ ನಿಲ್ಸಿದ ಜಾಗದಲ್ಲಿ ಹೇಳಿದ್ರು, ನೀವು ಅಲ್ಲಿ ಮುಂದೆ ಹೋಗ್ಬೇಕಾದ್ರೆ ಆನೆ ಬರುತ್ತೆ, ಇಲ್ಲಿ ಸ್ವಲ್ಪ ಹುಷಾರು ಅಂತ. ಸೊ ನಾನು ನೋಡ್ತಾ ಇದ್ದೀನಿ ಕಾಣಿಸ್ಲಿ ಅಂತ. ಇಲ್ಲೆಲ್ಲ ಲೇಡೀಸ್ ಏನೇನು ಆಯ್ತವ್ರು ಗುರು, ಎಲ್ಲಿಂದ ಬರಬೇಕು. ಅವ್ರನ್ನ ನೋಡಿದ್ರೇನೆ ಎದ್ರುಕೊಂಡು ಹೊಡೋಗ್ಬಿಡುತ್ತೆ ವುಮೆನ್ಸ್ ಅಂದ್ಬಿಟ್ಟು. ಯಾವುದೇ ಕಾರಣಕ್ಕೂ ಆನೆ ಬರಲ್ಲ ಇಲ್ಲಿ. ಕಾಡು ತುಂಬ ದೊಡ್ಡದಾಗೇ ಇದೆ. Tango bro, where they are? They are behind you? No, I can't see. Even I can't. Curve here. Yes. Be careful. I'll make little distance. I can also take curve in little speed. Oh hell! Don't do much cornering. Oh no, I was. Otherwise, I will do skydiving na directly out of the. I don't want to take such kind of risk because I already had worst experience. ನೋಡ್ರಿ ಹೆಂಗಿದೆ ಕಾಡು. ಇದೆಲ್ಲ ಮಲೆ ಮಹದೇಶ್ವರ ತಪ್ಪಲು ನೋಡಿ. ವಿಸಿಟ್ ದಿಸ್ ಇನ್ ದಿ ಈ ಥರ ಜಾಗಗಳನ್ನ ಬಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಒಂದು ರೇಂಜ್ ಮೀಟರ್ ಬೇಕು ಗುರು. ಪಾಗಲ್ ಪಾಗಲ್ ಹೈ ಥೋಡೆ ಬಾದಲ್ ನಮಗಿಲ್ಲ, ಆದರೂ ಬಂದಿದ್ದೀವಿ ನೋಡೋಣ ಅಂದ್ಬಿಟ್ಟು. किधर पहुंचा? What they told bro? 42 किधर पहुंचा? Hey, this is sexy curve man. ಸಖತ್ತಾಗಿದೆ ನೋಡು. ಇಲ್ಲಿ ಫುಲ್ ಲೆಫ್ಟ್ ಟರ್ನ್ ಆಗ್ಬಿಟ್ಟು ಅಲ್ಲಿ ರೋಡ್ ಮುಂದೆ ಕಾಣಿಸುತ್ತೆ. The hairpin band. ಹಾಂ, see this all elephant kaka. Hey, I can listen Tejas vehicle sound. Can listen? Just now. ಎಷ್ಟು ಸೈಲೆಂಟ್ ಆಗಿದೆ ಗುರು. ಅಪ್ಪ ಎಷ್ಟು ಸೈಲೆಂಟ್ ಅಂದರೆ ಈ ಜಾಗದಲ್ಲಿ ಹೋಗೋಕ್ಕೆ ಸೀರಿಯಸ್ ಆಗಿ ನನ್ನ ಹಿಂದೆ ಒಬ್ಬ ಇದ್ದಾನೆ, ಇನ್ನಿಬ್ಬರು ಅದೆಲ್ಲ ಮೂಲೆಯಲ್ಲಿದ್ದಾರೆ. ನಾನೇ ಫಸ್ಟು ಮಿಕಾ ಮುಂದೆ ಹೋಗ್ತಾ ಇರೋದು. ರೋಡ್ ತುಂಬ ಆನೆ ಲದ್ದಿ ಗುರು. ಫ್ರೆಶ್ ಆನೆ ಲದ್ದಿ ನೋಡಿದ್ರೆ ಫ್ರೆಶ್ ಆನೆ ಲದ್ದಿ ನೋಡಿದ್ರಂತೂ ಪಕ್ಕ. ನಾವಿವಾಗ ಬಂಡೀಪುರದ ಒಳಗಡೆ ಹೋಗ್ತಾ ಇದ್ದೀವಿ. ಬಂಡೀಪುರ ಎಂಟ್ರೆನ್ಸಲ್ಲಿ ಬಂದು ನಮಗೆ ನಿಂತ್ಕೊಳ್ಳೋಕೆ ಬಿಡಲಿಲ್ಲ.
ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ಡೈರೆಕ್ಟಾಗಿ ಬಂಡೀಪುರದ ಒಳಗಡೆ ಬಂದ್ವಿ. ಇದು ಬಂದ್ಬಿಟ್ಟು ಇನ್ನೊಂದು ನನ್ನ ಫ್ರೆಂಡ್ ಒಂದು ತೋರಿಸ್ದ, ಆ ರೂಟಿಂದ ಒಳಗಡೆ ಬಿಡ್ತಾಯಿದ್ವಿ. ಯಾಕಂದರೆ ಇವತ್ತು ಅಲ್ಲಿ ಸ್ಟ್ರೈಕ್ ಆಗ್ತಾ ಇರೋ ಕಾರಣ ಜನಗಳೆಲ್ಲ ತುಂಬ ಜನ ಇದ್ದಾರೆ ಅಲ್ಲಿ. ಅದಕ್ಕೋಸ್ಕರ ನಮ್ಮನ್ನ ಬೇರೆ ದಾರಿಲಿ ಕರ್ಕೊಂಬಂದ ನನ್ನ ಫ್ರೆಂಡು. ಹಂಗಾಗಿ ನಾವು ಇವಾಗ ಬೇರೆ ದಾರಿಲಿ ಹೋಗ್ತಾ ಇದ್ದೀವಿ. ಬಂಡೀಪುರ ಉಳಿಸಿ ಅಭಿಯಾನ ನಮಗೆ ಅಲ್ಲಿ ನಾವು ಅದಲ್ದಿರ ನಾವು ಪೋಸ್ಟರ್ಗಳನ್ನೆಲ್ಲ ಇಟ್ಕೊಂಡಿದ್ದಕ್ಕೆ ನಮ್ಮ ಎಲ್ಲಿ ತುಂಬಿಡ್ತಾರೋ ಅನ್ನೋ ಒಂದು ಇದಕ್ಕೋಸ್ಕರ ನಾವು ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅಪ್ಡೇಟ್ ಕೊಡ್ತೀನಿ, ಇನ್ನೂ ಏನೇನಾಯಿತು ಅಲ್ಲಿ, ಯಾವ್ಯಾವ ಥರ ಫೇಸ್ ಮಾಡಿದ್ವಿ ಅಂತ ಒಂದು ಅಪ್ಡೇಟ್ ಕೊಡ್ತೀನಿ. ಇವಾಗ ನಾವು ಹೋಗ್ತಾ ಇರೋ ದಾರಿನೇ ಬೇರೆ. ಇದು ಕೆಲವೊಬ್ರು ಕೇಳ್ಬೋದು ಇದು ಬಂಡೀಪುರನ ಅಂತ. ಬಂಡೀಪುರ ಹಾಡಿ ಒಳಗಡೆ ಹೋದರೆ ಹಿಂಗೆ ಇದೆ. ನಮಗಿಲ್ಲಿ ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಅಲ್ಲಿ ಕೆಳಗಡೆ ಹಾಡಿ ಇದೆ. ಆ ಹಾಡಿಯಿಂದ ಮೇಲ್ಗಡೆ ಬಂದು ಹೋಗ್ತಾ ಇದ್ದೀವಿ ನಾವು. ಇದೊಂದು ಬೇರೆನೇ ಜಾಗ, ಯಾರಿಗೂ ಗೊತ್ತಿಲ್ಲ. ನಮ್ಮ ಫ್ರೆಂಡು ಹೇಳ್ದ, ಅವ್ನು ಹೇಳಿದ್ದಿದ್ರು ಬೇಸ್ ಮೇಲೆ ನಾವು ಹೋಗ್ತಾ ಇದ್ದೀವಿ ಈಗ. ಸೊ ಮುಂದೆ ಸಿಗೋಣ, ಮತ್ತೆ ಅಪ್ಡೇಟ್ ಕೊಡ್ತೀನಿ ನಿಮಗೆ ಏನಾಯಿತು, ಹೆಂಗಾಯಿತು, ಯಾವ ಥರ ಆಯಿತು ಅಂತ. ಓಕೆ, ಇವಾಗ ನೋಡಿ ಹೆಂಗಿದೆ ನೈಟ್ ರೈಡು, ಫುಲ್ ಜಾಲಿ ಜಾಲಿ. ಮುಂದೆ ಬಂದ್ಬಿಟ್ಟು ನಮ್ಮ ಶಿವಣ್ಣನ ಗಾಡಿದು ಹಿಂದ್ಗಡೆ ಬ್ರೇಕ್ ಚಿಕ್ಕ ಹೊಡೆದಿರೋದು ಅವನಿಗೆ ಗೊತ್ತಿಲ್ಲ. ಫುಲ್ ಹೋಗ್ತಾನೆ ಮಜಾ ಮಾಡಿಕೊಂಡು. ಎಲ್ಲರನ್ನೂ ಒಂದು ರೌಂಡು ಹಿಂದೆ ಹಾಕ್ಬಿಟ್ಟು ಮುಂದೆ ಹೋಗಿ ಹಾಯ್ ಬ್ರೋ. ತೇಜಸ್ ಬ್ರೋ, ಟಾಟಾ, ಬಾಯ್ ಬಾಯ್. ಇವರು TM ಟಾಂಗೋ, ತರುಣ್ ಮಹಾಜನ್. ಇಲ್ಲಿ ನೋಡಿ ಇವಾಗ ತೋರಿಸ್ತೀನಿ ಇವ್ರು ಯಾರು ಅಂತ. ಯಾರಿಗೂ ಒಳ್ಳೆ ಸಾಂಗ್ ಬರೋದು ಬಿಟ್ಬಿಟ್ಟು ಇದ್ಯಾವ್ದು ಗುರು, ಶಿವಣ್ಣಂಗೆ ಒಳ್ಳೆ ಸಾಂಗ್ ಹೇಳ್ತೀನಿ. ಕಾಂತಾರ ರೌಡಿ ಬೇಕು. ನೋಡಿ ಈಗ ತೋರಿಸ್ತೀನಿ, ಇವರೇ ಶಿವಣ್ಣ ಅಂತ. ಹಿಂಗೆ ಲೈಟ್ ಫೋಕಸ್ ಹೊಡ್ಕೊಂಡು ಹೋಗ್ತಾ ಇರೋದು. ಸೊ ಇವಾಗ ನಾನು ಎಲ್ಲರನ್ನು ಮತ್ತೆ ಮುಂದೆ ಬಿಡ್ತೀನಿ. ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ, ಸಾಂಗ್ ಹೇಳ್ಕೊಂಬರ್ತೀನಿ. ಬನ್ನಿ ಬನ್ನಿ ಬನ್ನಿ. ಇನ್ನೂ ನಾವು ಒಂದು ಎಷ್ಟೊತ್ತಾಗುತ್ತೆ ನಮಗೆ, 9.5, ಇನ್ನೂ 9.25 ಕಿಲೋಮೀಟ್ರ್ ಆಗಿದ ತಕ್ಷಣ ರೈಟ್ ತಿರುಗಬೇಕು. ಸೊ ಇನ್ನು 1 ಗಂಟೆ ಜರ್ನಿ. ನಾವು ನಮ್ಮ ಮೊದಲನೇ ದಿನದ ಸಕ್ಸಸ್ಸನ್ನು ಕಂಡು ಸ್ಟೇಗೆ ಹೋಗ್ತಾ ಇದ್ದೀವಿ. ಸೊ ಸ್ಟೇಗೆ ಹೋಗ್ಬಿಟ್ಟು ಅಲ್ಲಿ ಉಳಿದಿದ್ದು ಅಪ್ಡೇಟ್ ಕೊಡ್ತೀನಿ. ಏನೇನು ಕೇಳೋದು, ಸ್ಟೇಜು ಇವರ ಎಂಟ್ರಿಗೆ ಢಾಂಗ್ ಚಿಕ್ಕ ಕಚಿಕ ಕಚಿಕ ಢಾಂಗ್ ಚಿಕ್ಕ. ನೈಟ್ ರೈಡರ್ಸ್ ಬಸ್ ಬರಬೇಕು ಬರಬೇಕು ಮುಂದೆ. ಕಮಾನ್ ಕಮಾನ್ ಮುಂದೆ ಬನ್ನಿ, ಕಮಾನ್ ಕಮಾನ್ ಮುಂದೆ ಬನ್ನಿ. ಸೊ ಹಿಂಗೆ ರೋಡ್ ಈ ಥರ 3 ಜನ ಹೋಗ್ಬಿಟ್ಟು ರೋಡ್ ತೋರಿಸ್ತಾರೆ, ಹಿಂದ್ಗಡೆ ನಾನು ಹೋಗ್ತೀನಿ. ನಾನು ಯಾಕಂದರೆ ಫಾಗ್ ಲೈಟ್ ಅಷ್ಟೊಂದು ಫೋಕಸ್ ಹೊಡಿತಾ ಇಲ್ಲ. ಸೊ 3 ಜನದ್ದು ಸೈಡ್ಗಾಗಿ ಫೋಕಸ್ ಹೊಡಿತಾ ಇದೆ. ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ ಅಷ್ಟೇ. ಹಿಂಗೆ ಶಿವಣ್ಣ ಮಾತಾಡೋ. ಸ್ಟೇ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ಈಗ. ಸೊ ಇಲ್ಲಿಂದ ನಮಗೆ ಅರ್ಧ ಗಂಟೆ ಲೊಕೇಶನ್ಗೆ ಹೋಗ್ತೀವಿ.
ಇವಾಗ ಸ್ಟೇ ಅವ್ರು ಕೇಳ್ತಾ ಇದ್ದಾರೆ ಏನು ತಿಂತೀರಾ ಏನು ಮಾಡ್ತೀರಾ ಅಂತ. ನಮ್ಗೆ ಅನ್ನ ಸಾಂಬಾರು ಸಿಕ್ಕಿದ್ರೆ ಸಾಕು ಗುರು, ಅಷ್ಟೇ, ಜಾಸ್ತಿ ಏನು ಬೇಡ. ಇಲ್ಲಿಂದ ಅರ್ಧ ಗಂಟೆ ಹೋಗ್ಬಿಟ್ಟು ಮತ್ತೆ ಅಲ್ಲೋದ್ಮೇಲೆ ಒಂದು ರೌಂಡ್ ಜಾತ್ರೆ ಮಾಡೋಣ ಅಂತ. 3, 2, 1, go! ಯಾರು ಹಾಲು ಪರಿ ಯಾರಿಗೂ ಏನಾಯ್ತು ನಿನಗೆ? ಗೊತ್ತಿಲ್ಲ, ಏನು ಆ ಸೈಡ್ ಹೋಗು ಅಂದ. ಯಾರದು? ಏನಾಯ್ತು ಬ್ರೋ? नहीं वो मैं उनको वही वो लाइन पे उनको यही बोला मैं कि वो पे ಅಣ್ಣ ಜಗ್ಲಿ ಕಟ್ಟೆ ಜಗ್ಲಿ ಕಟ್ಟೆ ಅಂತ 10 ನಿಮಿಷದಲ್ಲಿ ಏನೇನೋ ಸೀನ್ ಆಗೋಯ್ತಲ್ಲ ಗುರು. ಕೂಗಿದ್ರಂತೆ, ನಿಲ್ಲಿಸ್ಬಾರ್ದಂತೆ, ಮತ್ತೆ ಅಲ್ಲಿಂದ ನೆಕ್ಸ್ಟು ಹಿಂದ್ಗಡೆ ಯಾರೋ ಬಂದ್ರಂತೆ. ಅಯ್ಯೋ ದೇವ್ರೆ,